ಚೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ರೈತರ ಸಮಸ್ಯೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಆಕ್ರೋಶ. ಸೆಪ್ಟೆಂಬರ್ 18ಕ್ಕೆ ಸಾಗರ ಜಿಲ್ಲೆ ಮಾಡಲು ಒತ್ತಾಯಿಸಿ ಜನಾಗ್ರಹ ಸಭೆ. ಸಾಗರ ಜಿಲ್ಲೆಯಾಗುವ ಅಗತ್ಯತೆ ಕುರಿತು ತೀನಾ ಶ್ರೀನಿವಾಸ್ ಮಾಹಿತಿ. ನಾಳೆ ಕಾಗೋಡು ಹುಟ್ಟುಹಬ್ಬ. ಗಾಂಧಿನಗರ ಯುವಜನ ಸಂಘದಿಂದ ಮಲೆನಾಡು ಲೋಹಿಯಾ ಪ್ರಶಸ್ತಿ ಘೋಷಣೆ. ಸೆಪ್ಟೆಂಬರ್ 12 ಮತ್ತು 13ರಂದು ಶಂಕರಮಠದಲ್ಲಿ ಅಖಂಡ ಭಜನಾ ಸ್ಪರ್ಧೆ. ಭಜನಾ ಪೋಷಕ ಪ್ರಶಸ್ತಿ ಪ್ರದಾನ. ಕನ್ನಡ ಪೂಜಾರಿ ಕಣ್ಣನ್ ಉಪಸ್ಥಿತಿ. ಈಗ ಸುದ್ದಿಯ ವಿವರ. ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಅಪಾರ ಹಾನಿಯಾಗಿದೆ. ಆದರೆ ಮುಖ್ಯಮಂತ್ರಿಗಳು ಸರಿಯಾಗಿ ಮಾಹಿತಿಯನ್ನು ಪಡೆಯದೆ ಹಾನಿ ಅಂದಾಜನ್ನು ಹೇಳಿರುವುದು ದುರಾದೃಷ್ಟಕರ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಟಿಡಿ ಮೇಘರಾಜ್, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಸಿದ್ದಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಕುಮಾರ್ ನಾಯ್ಡು, ತಾಲೂಕು ಅಧ್ಯಕ್ಷ ಗಿರೀಶ್ ಅಕರೆ, ಗುರುಮೂರ್ತಿ, ಮಂಜಪ್ಪ, ಸೂರಜ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕು ಪತ್ರಕರ್ತ ಮಿತ್ರರೇ, ತಾವು ಸಮಾಜದ ಒಳಗಡೆ ಇದ್ಕೊಂಡು ಸರ್ಕಾರವನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ. ತಮಗೆ ರಾಜ್ಯ ರೈತ ಮೋರ್ಚಾದ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮೊದಲನೇದಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ಶ್ರೀ BY ವಿಜೇಂದ್ರರವರ ಸೂಚನೆ ಮೇರೆಗೆ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾದ ಶ್ರೀ AS ಪಾಟೀಲ್ ನಡಳ್ಳಿ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ರೈತ ಮೋರ್ಚಾದ ಪದಾಧಿಕಾರಿಗಳು ಆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಬೇಕು. ಭೇಟಿ ನೀಡುವ ಮುಖಾಂತರ ಒಂದು ಬೆಳೆ ಹಾನಿಯ ಸಮೀಕ್ಷೆಯನ್ನು ಮಾಡಬೇಕು. ನಂತರ ಪತ್ರಿಕಾಗೋಷ್ಠಿಗಳನ್ನು ನಡೆಸಬೇಕು. ಜೊತೆಗೆ ಸರ್ಕಾರದ ಗಮನವನ್ನು ಸೆಳೆಯಬೇಕು ಅಂತಕ್ಕಂಥ ಒಂದು ಸೂಚನೆ ನಮಗೆ ಬಿಜೆಪಿ ಪಕ್ಷದಿಂದ ಇದೆ. ಅದರ ಹಿನ್ನೆಲೆಯಲ್ಲಿ ನಾವಿವತ್ತು ನಿಮ್ಮ ಸಾಗರ ತಾಲೂಕಿಗೆ ಭೇಟಿ ಕೊಟ್ಟಿದ್ವಿ. ಶಿವಮೊಗ್ಗದ ವಿವಿಧ ಭಾಗಗಳಲ್ಲಿ ನಮ್ಮ ತಂಡ ಕೆಲಸ ಮಾಡ್ತಾ ಇದೆ. ಅದರ ಒಂದು ಪಾರ್ಟ್ ಆಗಿ ನಾನಿಲ್ಲಿ ರಾಜ್ಯದ ಪರವಾಗಿ ಇವತ್ತು ಬಂದಿದ್ದೀನಿ. ಇವತ್ತು ನಾವು ಬೆಳಗಿಂದ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ನಾವು ಕಂಡಂತ ವಿಚಾರಗಳು ನಮಗೆ ಒಂದ್ ಕಡೆ ಆತಂಕ ಮತ್ತು ಆಶ್ಚರ್ಯ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತು. ಯಾಕಂತಂದ್ರೆ ಒಂದ್ ಕಡೆ ಶುಂಠಿ ಹಾಳಾಗಿದೆ, ಒಂದ್ ಕಡೆ ಅಡಿಕೆ ಹಾಳಾಗಿದೆ, ಇನ್ನೊಂದ್ ಕಡೆ ಜೋಳ ಹಾಳಾಗಿದೆ. ಸಮಸ್ಯೆ ಏನಂತಂದ್ರೆ ಮಳೆ ಇದೆ ಅಂತ ಗೊತ್ತಿರ್ತಕ್ಕಂಥ ವಿಷಯನೇ. ತಾಲೂಕಿನ ಜನಪ್ರತಿನಿಧಿಗಳು ಭೇಟಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಅಂತಕ್ಕಂಥದ್ದು ಒಂದು ಆಶ್ಚರ್ಯ ಉಂಟು ಮಾಡುತ್ತೆ ನನಗೆ. ಎರಡನೇದು, ರಾಜ್ಯ ಸರ್ಕಾರದ ಅಧಿಕಾರಿಗಳಾಗ್ಲಿ, ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಸಣ್ಣ ನೀರಾವರಿ ಇರ್ಬೋದು, ಯಾವ ಅಧಿಕಾರಿಗಳಿಗೂ ನಾವು ರೈತರನ್ನ ಮಾತಾಡಿಸಿದಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮನ್ನ ಯಾರು ಬಂದು ಮಾತಾಡ್ಸಿಲ್ಲ, ನಮ್ಮ ಸಮಸ್ಯೆಯನ್ನ ಕೇಳಿಲ್ಲ, ವರದಿಯನ್ನ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಇದು ಗ್ರೌಂಡ್ ರಿಯಾಲಿಟಿ ಮತ್ತು ತಳಮಟ್ಟದಲ್ಲಿ ಏನ್ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ಗಮನ ಸೆಳೆಯಬೇಕಾಗಿತ್ತು. ನಿಮ್ಮ ಮಾಹಿತಿಗೆ ನಾನು ಅದು ಬಿಟ್ಟಿದ್ದೀನಿ. ನಿನ್ನೆಯ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ಅನ್ನು ತಾವೆಲ್ಲ ಗಮನಿಸಿದಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ಅವರ ಮಾಹಿತಿಯ ಪ್ರಕಾರ 5,20,637 ಹೆಕ್ಟೇರ್ ಅಷ್ಟು ಕೃಷಿ ಹಾಳಾಗಿದೆ. ಅದರಲ್ಲಿ 40,947 ಹೆಕ್ಟೇರ್ ಅಷ್ಟು ತೋಟಗಾರಿಕೆ ಬೆಳೆ ಹಾಳಾಗಿದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತೆಗೆದುಕೊಂಡಿದ್ದಾರೆ ಮತ್ತು ಮಾಧ್ಯಮಗಳಿಗೂ ಅದನ್ನು ಬಿಡುಗಡೆ ಮಾಡಿದೆ. ಯಾಕೆ ನಾನು ತೋಟಗಾರಿಕೆ ಬೆಳೆ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ನಿಮ್ಮ ತಾಲೂಕಿಗೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಷಯ ಮಾತಾಡುವಾಗ ಹೆಚ್ಚು ತೋಟಗಾರಿಕೆ ಬೆಳೆ ಇದೆ. ಅದರಲ್ಲಿ ರಾಜ್ಯಾದ್ಯಂತ 40,947 ಎಷ್ಟು ಹೆಕ್ಟೇರ್ ತೋಟಗಾರಿಕೆ ಆಗಿದೆ. ನನಗೆ ಆಶ್ಚರ್ಯ ತಂದಿದ್ದ ವಿಷಯ ಏನಂತಂದ್ರೆ, ಆ ಇಲಾಖೆ ಅಧಿಕಾರಿಗಳನ್ನ ಸಭೆ ಮಾಡಿಲ್ಲ, ಬೆಳೆ ಸಮೀಕ್ಷೆ ಆಗಿಲ್ಲ, ಎಷ್ಟು ಹಣ ಕೊಡ್ಬೇಕು ಅಂತಕ್ಕಂಥದ್ದು ಒಂದು ಕ್ಲಾರಿಟಿ ಇಲ್ಲ. ನನ್ನ ನಿಜವಾಗ್ಲೂ ನಿನ್ನೆ ಬಹಳ ಇದೇನು ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಈ ತರ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಆಶ್ಚರ್ಯ ಆಗಿದ್ದೇನಂತಂದ್ರೆ, 5 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಕೊಡ್ತಿರ್ತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಗೊತ್ತಾ? 550 ಕೋಟಿ. ನೀವೇ ಒಂಚೂರು ಪತ್ರಕರ್ತ ಮಿತ್ರರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಕ್ಯಾಲ್ಕುಲೇಟ್ ಮಾಡಿ ನೋಡಿ. 1 ಹೆಕ್ಟೇರ್ಗೆ
1,000 ರೂಪಾಯಿ ಬರುತ್ತೆ. 1,000, 1 ಹೆಕ್ಟೇರಿಗೆ 1,000, ಎಕರೆಗೆ ಎಷ್ಟಾಯ್ತು? 400 ರೂಪಾಯಿ ಆಯ್ತು. ಒಬ್ಬ ರೈತನಿಗೆ 1 ಎಕರೆಗೆ 400 ರೂಪಾಯಿ ಕೊಡ್ತೀನಿ ಕಾಂಪನ್ಸೇಷನ್ ಅಂತ ಹೇಳ್ತಾ ಇದೆ ಸರ್ಕಾರ ಅಂತಂದ್ರೆ ಇದು ರೈತ ವಿರೋಧಿ ಸರ್ಕಾರ ಅಂತ ಅನ್ಸುತ್ತಾ ಇಲ್ವಾ? 400 ರೂಪಾಯಿ 1 ಎಕರೆಗೆ, 1,000 1 ಹೆಕ್ಟೇರಿಗೆ ಕೊಡ್ತಕ್ಕಂಥ ಕಾಂಪನ್ಸೇಷನ್ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಇದ್ರ ಬಗ್ಗೆ ರಾಜ್ಯ ಬಿಜೆಪಿ ಬಹಳ ಗಂಭೀರವಾಗಿ ಅದನ್ನು ತೆಗೆದುಕೊಂಡಿದೆ. ಮತ್ತು ತೋಟಗಾರಿಕೆ ಬೆಳೆ ಕೃಷಿಲಿ ಏನು 17% GDP ಕಾಂಟ್ರಿಬ್ಯೂಷನ್ ಏನಿದೆ ಅದರಲ್ಲಿ ತೋಟಗಾರಿಕೆ ಬೆಳೆ ಕಾಂಪನ್ಸೇಷನ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಅವನ ಸಭೆ ಮಾಡಿಲ್ಲ, ಸಮೀಕ್ಷೆ ನಡೆಸಿಲ್ಲ, ಸರಿಯಾದ ಮಾಹಿತಿ ಇಟ್ಕೊಂಡಿಲ್ಲ ಅಂತಂದ್ರೆ ತೋಟಗಾರಿಕೆ ಬೆಳೀತಕ್ಕಂಥ ರೈತರ ಬಗ್ಗೆ ಈ ಸರ್ಕಾರಕ್ಕೆ ಏನ್ ಕಾಳಜಿ ಇದೆ ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ಮುಖ್ಯಮಂತ್ರಿಗಳನ್ನ ಮತ್ತು ಅವರ ತಂಡವನ್ನು ನಾವಿಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇನ್ನೊಂದು ಗಮನಿಸಬೇಕಾದ ಅಂಶ ಏನಂದ್ರೆ 111 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮಳೆ ಹಾನಿಯಿಂದಾಗಿ. ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಗೊತ್ತಾ? 5.5 ಕೋಟಿ ರೂಪಾಯಿ. ಅಂದ್ರೆ ಒಬ್ಬ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮನೆಗೆ ಅನ್ನ ಹಾಕ್ತಕ್ಕಂಥ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಟ್ಬಿಟ್ಟು ಆ ಒಂದು ತನ್ನ ಸರ್ಕಾರಿ ಕೆಲಸವನ್ನ ಮುಗಿಸ್ತಾರೆ ಅಂತಂದ್ರೆ ಜನವಿರೋಧಿ ಸರ್ಕಾರ ಅಂತ ಅನ್ಸುತ್ತಾ ಇಲ್ವಾ? ಅದನ್ನ ಈ ಸ್ಥಿತಿ ಐತೆ, ಈ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ನಮಗೆ ಬೇಕಾ ಅಂತಕ್ಕಂಥದ್ದು ಕರ್ನಾಟಕದ ಮಾನ್ಯ ಜನತೆ ಪ್ರಶ್ನೆ ಮಾಡ್ಬೇಕು ಅಂತ ನಾನು ಪತ್ರಕರ್ತರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಒತ್ತಾಯ ಏನಂತಂದ್ರೆ NDRF ಅಲ್ಲಿ ಮಳೆ ಆಶ್ರಿತ ಬೆಳೆಗೆ 15 ಫೈನಾನ್ಸ್ ಪ್ರಕಾರ 8,500 ರೂಪಾಯಿ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ. ನೀರಾವರಿ ಬೆಳೆಗೆ 13,500 ಫಿಕ್ಸ್ ಮಾಡಿದೆ. ವಾರ್ಷಿಕ ಬೆಳೆಗೆ 22,000 ರೂಪಾಯಿ ಫಿಕ್ಸ್ ಮಾಡಿದೆ. ವಾರ್ಷಿಕ ಬೆಳೆಗೆ ಈಗ ನಿಮ್ಮ ತೋಟಗಾರಿಕೆ ಬೆಳೆ ಏನಿದೆ, ಅಡಿಕೆಗಳಿರ್ಬೋದು, ಕಾಫಿ ಇರ್ಬೋದು, ಇಂಥದಕ್ಕೆ 22,000 ಫಿಕ್ಸ್ ಮಾಡಿದೆ. NDRF ಗೈಡ್ಲೈನ್ಸ್ ಬಗ್ಗೆ ಮಾತಾಡ್ತಾರೆ. ನಮಗಿರೋ ಮಾಹಿತಿ ಪ್ರಕಾರ 2021ರಿಂದ 26 ಗಂಟ ಕೇಂದ್ರ ಸರ್ಕಾರ 5,640 ಕೋಟಿ ಹಣವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಅದರಲ್ಲಿ 75% ಕಾಂಟ್ರಿಬ್ಯೂಷನ್ ಕೇಂದ್ರದ್ದು, 25% ಕಾಂಟ್ರಿಬ್ಯೂಷನ್ ರಾಜ್ಯದ್ದು. 2019ರಲ್ಲಿ ರಾಜ್ಯ ಬಿಜೆಪಿ ನೇತೃತ್ವವನ್ನು ವಹಿಸಿಕೊಳ್ತಕ್ಕಂಥ BS ಯಡಿಯೂರಪ್ಪನವರು NDRF ಗೈಡ್ಲೈನ್ಸ್ ಜೊತೆಗೆ ಪರ್ ಹೆಕ್ಟೇರ್ಗೆ 10,000 ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ತೋಟಗಾರಿಕೆ ಬೆಳೆಗೆ 28,000 ರೂಪಾಯಿ ಪರ್ ಹೆಕ್ಟೇರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವತ್ತಿನ ಕಾಲಘಟ್ಟದಲ್ಲಿ ಅಷ್ಟು ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿ ಇರುವಾಗ ಇವತ್ತು ಮಿನಿಮಮ್ ಪರ್ ಹೆಕ್ಟೇರ್ಗೆ 50,000 ಕೊಡ್ಬೇಕು ಅಂತ ನಾವು ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಮಾತೆತ್ತಿದ್ರೆ ರಾಜ್ಯ ಸರ್ಕಾರದವರು ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ತಮ್ಮ ಪಾಲಿನ ಜವಾಬ್ದಾರಿನ ನಿರ್ವಹಣೆ ಮಾಡಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ನೋಡಿ, ಮಾನ್ಯ ಪತ್ರಕರ್ತರ ಮಿತ್ರರೇ, ಒಂದು ಗಮನಿಸಿಕೊಳ್ಳಿ. ಪ್ರತಿ ಏಪ್ರಿಲ್ ಮತ್ತು ಪ್ರತಿ ಅಕ್ಟೋಬರ್ಗೆ ಕೇಂದ್ರ ಕೊಟ್ಟಿರ್ತಕ್ಕಂಥ ಹಣವನ್ನು ಸಮರ್ಪಕವಾಗಿ ಖರ್ಚಾಗಿದೆಯಾ, ಯಾವ ಉದ್ದೇಶಕ್ಕೋಸ್ಕರ ಖರ್ಚಾಗಿದೆ, ಅದನ್ನು ಲೆಕ್ಕಪತ್ರನ ಆಡಿಟಿಂಗ್ ಆಗಿದೆಯಾ, ಬಳಸ್ತಕ್ಕಂಥ ಹಣವನ್ನು ಸರಿಯಾದ ರೀತಿ ಬಳಸಿದ ಕ್ಲಾರಿಟಿಯನ್ನ ಏಪ್ರಿಲ್ ಕೊಡಬೇಕು. ಜೂನಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಹಣವನ್ನು ರಿಲೀಸ್ ಮಾಡ್ತದೆ, ಅಕ್ಟೋಬರ್ ಕೊಟ್ಟರೆ ಡಿಸೆಂಬರ್ ರಿಲೀಸ್ ಮಾಡ್ತದೆ. ಈ ಎರಡು ರಾಜ್ಯ ಸರ್ಕಾರ ಮಾಡೋದಕ್ಕೆ ಇವತ್ತು ರೈತರು ಕೆಲಸವನ್ನು ಮಾಡಿದ್ದಾರೆ. ಅವರು ನಾನು ಸರ್ಕಾರದ ವ್ಯಕ್ತಿಗಳ ಹತ್ರ ಏನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಅಟ್ಲೀಸ್ಟ್ ನೀವು ರಾಜಕೀಯ ಮಾಡಿ, ಮಸೀದಿಲಿ ಮಾಡ್ತೀರಿ ಮಾಡಿ, ಗಣೇಶ ಉತ್ಸವದಲ್ಲಿ ಮಾಡ್ತೀರಿ ಮಾಡಿ, ಅಟ್ಲೀಸ್ಟ್ ನಮ್ಗೆ ಅನ್ನ ಆಗ್ತಕ್ಕಂಥ ರೈತರ ವಿಷಯದಲ್ಲಿ ಸ್ವಲ್ಪ ಸಹಾನುಭೂತಿ ಬೆಳೆಸ್ಕೊಳ್ಳಿ ಸಿದ್ದರಾಮಯ್ಯ ಅಂತ. ಸೆಪ್ಟೆಂಬರ್ 18ರಂದು ಸಾಗರ ಜಿಲ್ಲೆ ಘೋಷಣೆಗೆ ಒತ್ತಾಯಿಸಿ ಬೃಹತ್ ಹಕ್ಕೊತ್ತಾಯದ ಜನಾಗ್ರಹ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಗರ ಜಿಲ್ಲಾ ಹೋರಾಟ ಸಂಚಲನ ಸಮಿತಿಯ ತೀನಾ ಶ್ರೀನಿವಾಸ್ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಮಾತನಾಡಿದರು. ಗೋಷ್ಠಿಯಲ್ಲಿ ಕನ್ನಪ್ಪ ಬೆಳಲಮಕ್ಕಿ, ಮಂಜುನಾಥ್, HB ರಾಘವೇಂದ್ರ, KV ಜಯರಾಮ್, ನಾಗರಾಜ್ MH, ರಮೇಶ್, ಮಂಜಪ್ಪ, ಗಲ್ಲಿ ವೆಂಕಟೇಶ್, ಮೊಹಮ್ಮದ್ ಕಾಸಿಂ, ತಾರಾಮೂರ್ತಿ, ಶ್ರೀಧರ್, ಬಸವರಾಜ್ ಇನ್ನಿತರರು ಹಾಜರಿದ್ದರು. ಈ ಹಿಂದೆ ನಾಡಿಸೋಜ ಅವರು, ದಿವಂಗತ ನಾಡಿಸೋಜ ಅವರವರು ಮತ್ತೆ KV ಸುಬ್ಬಣ್ಣವರು ನಮ್ಮ ಸಾಗರ ಜಿಲ್ಲೆ ಆಗೋದ್ರ ಬಗ್ಗೆ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ರು. ನಾಡಿಸೋಜ ಅವರವರು ನಮ್ಮ ಬರೇ ಸಾಗರ ಜಿಲ್ಲೆ, ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅವರು ಹೆಸರುವಾಸಿಯಾದವರು. ವಿಶೇಷವಾಗಿ ಅವರು ಸಾಗರದ
ವಿಚಾರಗಳ ಬಗ್ಗೆ, ಇತಿಹಾಸದ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿದಂಥವ್ರು. ಅವರು ಹಲವಾರು ವಿಚಾರಗಳನ್ನ ಜನರ ಮುಂದೆ ಮಂಡಿಸಿದ್ರು. ಮತ್ತು ಕೆ.ವಿ. ಸುಬ್ಬಣ್ಣ ಅವರು ತುಂಬಾ ಪ್ರಗತಿಪರರು. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ದೊಡ್ಡ ನಾಟಕ ನಡೆಸಿ, ರಂಗಮಂದಿರ ನಡೆಸಿ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಆದವರು. ಅವರು ಏನ್ ಮಾತಾಡಿದ್ರು ಅಂದ್ರೆ, ಈ ಸಭೆ ಆದ ನಂತರ ಮತ್ತೊಂದು ಸಂದರ್ಭದಲ್ಲಿ ಮಲೆನಾಡಿನ ಜನರ ಸಮಸ್ಯೆನೇ ಬೇರೆ, ಬೇರೆ ಕಡೆ ಜನರ ಸಮಸ್ಯೆನೇ ಬೇರೆ. ಮಲೆನಾಡಿನ ಜನರ ಸಮಸ್ಯೆಗಳನ್ನ ಇದೇ ರೀತಿ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಒಂದಿನ ಮಲೆನಾಡು ರಾಜ್ಯ ಕೇಳ್ಬೇಕು ಅಂತ ಹೇಳಿ ಅವರು ಕೇಳ್ತೇವೆ ಅನ್ನೋ ಮಾತನ್ನ ಆಡಿದ್ರು. ನಾವು ಜಿಲ್ಲೆ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಸಾಗರ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾದಂಥದ್ದು. ನಮ್ಮ ವಿಶ್ವವಿಖ್ಯಾತ ಜೋಗ ಜಲಪಾತ ನಮ್ಮ ತಾಲೂಕಿನಲ್ಲೇ ಇರೋದು. ಜೊತೆಗೆ ಇವತ್ತು ಈ ರಾಜ್ಯಕ್ಕೋಸ್ಕರ, ಬೆಳಕಿಗೋಸ್ಕರ ತ್ಯಾಗ ಮಾಡಿದಂತ ಸುಮಾರು 1 ಲಕ್ಷ ಎಕರೆ ಭೂಮಿಯನ್ನ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ, ಸಾಗರ ಹೊಸನಗರದವರು ತ್ಯಾಗ ಮಾಡಿದವರು. ಇವತ್ತು ಸಹ ಅವರು ಬೀದಿ ಪಾಲಾಗೋ ಸ್ಥಿತಿಲೇ ಇದ್ದಾರೆ. ಇನ್ನೂ ಅವರ ಸಮಸ್ಯೆಗಳು ಇತ್ಯರ್ಥ ಆಗಿಲ್ಲ. ಜೊತೆಗೆ ಐತಿಹಾಸಿಕವಾಗಿ ನಮ್ಮ ಸಾಗರ ತಾಲೂಕು ಹೆಸರುವಾಸಿಯಾದಂಥದ್ದು. ನಮ್ಮ ಕೆಳದಿ ಸಂಸ್ಥಾನ 1499ರಿಂದ 1763ವರೆಗೆ 265 ವರ್ಷಗಳ ಕಾಲ ಕೆಳದಿ ಚೌಡಪ್ಪ ನಾಯಕರಿಂದ ಹಿಡಿದು ಚೆನ್ನಮ್ಮಾಜಿಯವರೆಗೆ 19 ಮಹಾರಾಜರು ಆಡಳಿತ ನಡೆಸಿರೋದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಆಮೇಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನದ ಕೆಲವು ಭಾಗಗಳವರೆಗೂ 13 ಜಿಲ್ಲೆಗಳನ್ನು ಒಳಗೊಂಡು ಆಡಳಿತ ನಡೆಸಿದಂತ ಐತಿಹಾಸಿಕ ಸಾಗರ ಪ್ರಾಂತ್ಯ ಕೆಳದಿ ಸಂಸ್ಥಾನ. ಇನ್ನೊಂದು ಕಾನೂರು ಕೋಟೆ, ಅದು ನೋಡಿದ್ರೆ ಆ ಕಣಿವೆಯಲ್ಲಿ ಒಬ್ರು ಮಹಿಳೆ ಕೋಟೆ ನಿರ್ಮಿಸಿದ್ರ ಅಂತ ಹೇಳಿ ಆಶ್ಚರ್ಯ ಪಡುವಂಥದ್ದು. ರಾಷ್ಟ್ರ ಮಟ್ಟದಲ್ಲಿ 54 ವರ್ಷ ಅವರ ಒಂದು ಆಳ್ವಿಕೆಯನ್ನ ನಡೆಸಿದಂತ ಇತಿಹಾಸ ನಮ್ಮ ಸಾಗರಕ್ಕಿದೆ. ಆಮೇಲೆ ಭೂ ಹಕ್ಕಿಗೋಸ್ಕರ ಹೋರಾಟ ಮಾಡಿದಂತ ಕಾಗೋಡಿನ ಹೋರಾಟ ಲಂಡನ್ ಅಲ್ಲಿ BBC-ಲಿ ಬ್ರಾಡ್ಕಾಸ್ಟ್ ಆಗಿತ್ತಂತ. ಅವಾಗ ಯಾವುದೇ ಮೊಬೈಲು, ಟಿವಿ, ಪೇಪರ್ಗಳು ಬಹಳ ಕಡಿಮೆ ಇದ್ದಂತ ಸಂದರ್ಭ. ಹಾಗಾಗಿ ಐತಿಹಾಸಿಕವಾಗಿ ಸಾಗರ ಇಡೀ ರಾಜ್ಯ, ರಾಷ್ಟ್ರದಲ್ಲಿ ವಿಶೇಷ ಸ್ಥಾನಮಾನವನ್ನ ಗಳಿಸ್ಕೊಂಡಿದೆ. ಇವತ್ತು ನಮ್ಮ ಸಾಗರ ಉಪವಿಭಾಗ ಕಚೇರಿ, ನಿನ್ನೆ ನಾನು ಹೋಗಿದ್ದೆ. ಅದು ಯಾವಾಗಿಂದ ಪ್ರಾರಂಭ ಆಯ್ತು, ಮೊದಲನೇ ಇವ್ರು ಯಾರಿದ್ರು AC, ಯಾವಾಗಿಂದ ಅಂತ AC ಅವ್ರಿಗೆ ಕೇಳಿದೆ. 1956-57ರಲ್ಲಿ ಸಾಗರದಲ್ಲಿ ಉಪವಿಭಾಗ ಕಚೇರಿ ಆರಂಭ ಆಗಿತ್ತು. ಆಗಿಂದನೇ ಶಿಕಾರಿಪುರ, ಸಾಗರ, ಸೊರಬ, ಹೊಸನಗರದವರು ಪ್ರತಿನಿತ್ಯ ವಿವಿಧ ಕೆಲಸಗಳಿಗೋಸ್ಕರ ಇಲ್ಲಿ ಬರ್ತಕ್ಕಂಥದ್ದು ವಾಡಿಕೆ. ಸುಮಾರು 70 ವರ್ಷದ ಹಿಂದೆನೆ ನಮ್ದು ಬರೇ ತಾಲೂಕಾಗಿ ಉಳಿದಿಲ್ಲ, ಉಪವಿಭಾಗ ಆಗಿ ಕೆಲಸ ಮಾಡಿದ್ವಿ. ಉಪವಿಭಾಗ ಆಗಿ ಇವತ್ತು ಅದು ಬೆಳೆದು ನಿಂತಿದೆ. ನಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಇದೆ, ಅದಕ್ಕೂ 4 ತಾಲೂಕಿನ ಜನ ಬರ್ತಾರೆ. ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಇದೆ, ಅದಕ್ಕೂ 4 ಕಡೆಯವರು ಬರ್ತಾರೆ. ಜೊತೆಗೆ ಜಿಲ್ಲಾ ಸತ್ರ ನ್ಯಾಯಾಲಯ ಇದೆ. ಆಮೇಲೆ RTO ಕಚೇರಿ 4 ತಾಲೂಕಿಗೂ ಸಂಬಂಧಪಟ್ಟಂತದ್ದು. ಆಮೇಲೆ GST ಕಚೇರಿ, ಈಗ ಸರಕು ಸೇವಾ ತೆರಿಗೆ ಕಚೇರಿ, ಅದು ಸಹ 4 ತಾಲೂಕಿನ ಇವತ್ತೇ ಇಲ್ಲೇ ಇದೆ. ಆಮೇಲೆ ನಮ್ಮ ಸರ್ಕಾರಿ ಕಾಲೇಜು, PUC ಕಾಲೇಜು ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾದಂಥದ್ದು. ಯಾವುದೇ ಖಾಸಗಿಯ ಉನ್ನತ ಮಟ್ಟದ ಖಾಸಗಿ ಕಾಲೇಜುಗಳಿಗಿಂತ ದೊಡ್ಡ ಸ್ಥಾನ ಪಡೆದಿರೋಂಥದ್ದು, ರ್ಯಾಂಕ್ಗಳನ್ನು ಪಡಿತಾರೆ. ಮತ್ತೆ ಕಾಗೋಡು ತಿಮ್ಮಪ್ಪನವರು, KH ಶ್ರೀನಿವಾಸ್ ಅವರು ಬಹಳ ಜನ ಅಲ್ಲೇ ವಿದ್ಯಾಭ್ಯಾಸ ಮಾಡಿದವರು. ಜೊತೆಗೆ ನಮ್ಮ ಮಹಿಳಾ ಕಾಲೇಜು ಕರ್ನಾಟಕದಲ್ಲೇ ಹೆಸರಾಗಿದೆ. ಈಗ ಅಲ್ಲಿ ಪಕ್ಕದಲ್ಲಿ ಒಂದು 15 ಎಕರೆ ಸರ್ಕಾರಿ ಲ್ಯಾಂಡ್ ಅಂತ ಘೋಷಣೆ ಆಗಿದೆ ತಾಲೂಕು ಆಫೀಸಲ್ಲಿ, DC ಆಫೀಸಲ್ಲಿ. ಅದನ್ನು ಸಹ ಈ ಊರಿನ ಅಭಿವೃದ್ಧಿಗೆ ಬಳಸೋದಕ್ಕೆ ಎಲ್ಲ ಅವಕಾಶ ಇವತ್ತಿದೆ. ಜೊತೆಗೆ ನಮ್ಮ ಪ್ರಥಮ ದರ್ಜೆ ಕಾಲೇಜು, ITI ಕಾಲೇಜುಗಳು, ಆಮೇಲೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 55 ಎಕರೆ ಭೂಮಿಯನ್ನು ಹೊಂದಿದೆ. ಆಮೇಲೆ ಇರುವಕ್ಕಿ ಕೃಷಿ ವಿಶ್ವವಿದ್ಯಾಲಯ ಇದೆ. ಆಮೇಲೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದನ್ನ ಇವತ್ತು ನಮ್ಮ ಎದುರಿಗೆ ಹಲವಾರು ವಿದ್ಯಮಾನಗಳು ನಮ್ಮ ಸಾಗರ ತಾಲೂಕಿನಲ್ಲೇ ನಡೆದಿದೆ. ಶರಾವತಿ ವಿದ್ಯುತ್ ಯೋಜನೆಗೆ ಭೂಮಿ ಬಿಟ್ಕೊಟ್ಟಾಗ ಸೇತುವೆ ಕಟ್ಟಬೇಕು ಅಂತ ಚರ್ಚೆ ಆದ್ರೆ KH ಶ್ರೀನಿವಾಸ್ ಅವರು ನಂತರದ ಕಾಲದಲ್ಲಿ ಚರ್ಚೆ ಆದಾಗ ಅದು ಫೀಸಿಬಲ್ ಅಲ್ಲ, ಅಲ್ಲಿ ಜನಸಂಖ್ಯೆ ಇಲ್ಲ ಅನ್ನೋ ಮಾತು ಆಡಿರೋದು. ನಮ್ಮ ರೈಲ್ವೆ ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಅವರು
ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಕಾಲದಲ್ಲಿ ಅವ್ರ ಮಕ್ಕಳನ್ನ ಕರ್ಕೊಂಬಂದು ರೈಲ್ವೆ ಹಳಿ ಮೇಲೆ ನಿಂತು ರೈಲ್ವೆ ಕಾಮಗಾರಿಯನ್ನ ಪರಿಶೀಲನೆ ಮಾಡಿರೋ ಫೋಟೋಗಳಿದೆ ಅಂತ ನಮ್ ನಾಡಿ ಸೋಜ ಹೇಳ್ತಾ ಇದ್ರು. ಮಹಾರಾಜರ ಕಾಲದಲ್ಲೇ ನಮ್ದು ರೈಲ್ವೆ ಕಾಣ್ತು. ಅಖಂಡ ಭಜನಾ ಸ್ಪರ್ಧೆ, ದೇವರನಾಮ ಹಾಗೂ ತಾಳಮದ್ದಲೆ, ಮುದ್ದುರಾಮ ಜುಗಲ್ಬಂದಿ ಮತ್ತು ಭಜನಾ ಪೋಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸೆಪ್ಟೆಂಬರ್ 12 ಮತ್ತು 13ರಂದು ಶೃಂಗೇರಿ ಶಂಕರಮಠದಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಪ್ರಧಾನ ಸಂಚಾಲಕ ಮಾಸನಂಜನಸ್ವಾಮಿ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯನ್ನು ಉದ್ದೇಶಿಸಿ ಅಶ್ವಿನಿ ಕುಮಾರ್, ಗಿರಿಜಾ ರಾಮಚಂದ್ರ ಮಾತನಾಡಿದರು. ಬಿಎಲ್ ದಯಾನಂದ್, ವಿನುತಾ, ರೇಷ್ಮಾ, ಜ್ಯೋತಿ, ಲಲಿತಾ, ಶುಭಾ ನಾಗರಾಜ್, ಗಂಗಾ, ಅಂಜನಾ, ಭಾರತಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಶೃಂಗೇರಿ ಶಂಕರಮಠ ಹವ್ಯಕ ಆತ್ಮಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಾಗರ ಮತ್ತು ಜಿನೇಶ್ ಜೋಶಿ ಫೌಂಡೇಶನ್ ಆಶ್ರಯದಲ್ಲಿ ಸಾಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಖಂಡ ಭಜನಾ ಸ್ಪರ್ಧೆ ಮತ್ತು ಭಜನಾ ಪೋಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ 12 ಮತ್ತು 13ನೇ ತಾರೀಕು ನಡೆಸ್ತಾ ಇದೆ ಈ ಶೃಂಗೇರಿ ಶಂಕರಮಠದಲ್ಲಿ. ಇದು ಹವ್ಯಕ ಆತ್ಮಬಂಧು ಒಕ್ಕೂಟಗಳ ಕಲ್ಪನೆ. ಅದಾದ್ಮೇಲೆ ಶೃಂಗೇರಿ ಶಂಕರಮಠ ಜೋಶಿ ಫೌಂಡೇಶನ್ ಎಂದಿನಂತೆ ನಾವು ಅವ್ರ ಜೊತೆ ನಿಂತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ನಾವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾ ಇದೀವಿ. 12ನೇ ತಾರೀಕು ಬೆಳಿಗ್ಗೆ ಮಧ್ಯಾಹ್ನ 2:30 ಸ್ಪರ್ಧೆ ಪ್ರಾರಂಭ ಆಗುತ್ತೆ. 2:30ಯಿಂದ ಸುಮಾರು 4 ಗಂಟೆ ತನಕ ಸ್ಪರ್ಧೆಗಳು ಪ್ರಾರಂಭ ಆಗುತ್ತೆ. ಆ ಮೊದಲನೇ ಸೀರಿಯಲ್ ನಂಬರ್ ಇಂದ 10ನೇ ಸೀರಿಯಲ್ ನಂಬರ್ ತನಕ ಕೂಡ ಅವತ್ತು ಭಜನೆ ಸ್ಪರ್ಧೆ ಪ್ರಾರಂಭ ಆಗುತ್ತೆ. ಅದಾದ ತಕ್ಷಣ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲ ಅತಿಥಿಗಳು ಬಂದ ತಕ್ಷಣ ಉದ್ಘಾಟನೆಯನ್ನ ನಮ್ಮ ಸಾಗರದ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಅವರು ಅದನ್ನ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಪ್ರಾಸ್ತಾವಿಕವಾಗಿ ಶಂಕರಮಠದ ಧರ್ಮಾಧಿಕಾರಿಗಳು ಅಶ್ವಿನಿ ಕುಮಾರ್ ಅವರು ಇರ್ತಾರೆ. ಆಶಯ ನುಡಿಯನ್ನ ದಿನೇಶ್ ಕುಮಾರ್ ಎನ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ದಿಕ್ಸೂಚಿ ಭಾಷಣವನ್ನ ಮೈತ್ರಿ ಈ ಪಾಟೀಲ್ ನಗರಸಭೆ ಸದಸ್ಯರು ಮಾಡ್ತಾ ಇದ್ದಾರೆ. ಮತ್ತು ಅಧ್ಯಕ್ಷತೆಯನ್ನ ಈ ಆತ್ಮಬಂಧು ಸ್ವಸಹಾಯ ಒಕ್ಕೂಟದ ಅಧ್ಯಕ್ಷ ಶ್ರೀಮತಿ ಗಿರಿಜಾ ರಾಮಚಂದ್ರ ಅವರು ಇರ್ತಾರೆ. ಮತ್ತು 2 ದಿವಸನೂ ಕೂಡ ಕನ್ನಡದ ಖ್ಯಾತ ಪೂಜಾರಿ ಮತ್ತು ವಾಗ್ಮಿ ಹಿರೇಮಗಳೂರು ಕಣ್ಣನ್ ಅವರು ಮತ್ತು ಹಾಗೆ ನಮ್ಮ ಮುದ್ದುರಾಮ ಅಂತ ಹೇಳಿ ಆ ಜುಗಲ್ಬಂದಿ ಕಾರ್ಯಕ್ರಮವನ್ನ ನಡೆಸ್ತಾ ಇರ್ತಕ್ಕಂಥ ನಾಗಶ್ರೀ ತ್ಯಾಗರಾಜ್ ಅಂತ ಶ್ರೀಮತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ 2 ದಿವಸನೂ ಕೂಡ ಇರ್ತಾರೆ. ಮತ್ತು ಅಭ್ಯಾಗತರಾಗಿ ಟಿ.ವಿ. ಪಾಂಡುರಂಗ ಅವರು ಮತ್ತು ನಗರಸಭೆ ಸದಸ್ಯರಾಗಿದ್ದ ಗಣಪತಿ ಮಂಡಲಗಳವರು ಮತ್ತು ಒಕ್ಕಲಿಗ ಸಮಾಜದ ಅಧ್ಯಕ್ಷರಾಗಿದ್ದ ಎಂ.ಟಿ. ಗುಂಡಪ್ಪ ಅವರು ಮತ್ತು ನಮ್ಮ ಈ ಭಗವದ್ಗೀತೆ ಅಭಿಯಾನದ ಸಮಿತಿ ಅಧ್ಯಕ್ಷ ಆಗಿದ್ದಂತ ಕೆ.ವಿ. ಜಯರಾಮ್ ಅವರು ಇರ್ತಾರೆ. ಮತ್ತು ಅನೇಕ ವರ್ಷಗಳಿಂದ ಈ ಸಾಗರದಲ್ಲಿ ಈ ಭಜನೆ ಮತ್ತು ದೇವರ ಕಾರ್ಯ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಈ ರೀತಿ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಎಲೆಮರೆಕಾಯಿ ಅಂದ್ರೆ ಇಲ್ಲಿ ತನಕ ಕೂಡ ಅವರನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂತವ್ರನ್ನ ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೀವಿ ಕೆಲವರನ್ನ. ಮೊದಲನೇದಾಗಿ ಕೆ.ಎನ್. ಶ್ರೀಧರ್ ಅವರು ಹಿರಿಯ ವಕೀಲರು. ಅವರು ಕೂಡ ಅನೇಕ ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಬೋದು, ರೋಟರಿ ನಮ್ಮ ಬ್ಲಡ್ ಬ್ಯಾಂಕ್ ಇರ್ಬೋದು, ರೋಟರಿ ಸಂಸ್ಥೆ ಇರ್ಬೋದು, ಅನೇಕ ಕಾರ್ಯಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಹಾಗೂ ಡಿ.ಆರ್. ರಾಮಪ್ಪ ಅಂತ ಹೇಳಿ ಇವರು ಭಾವಸಾರ ಕ್ಷೇತ್ರಿಗಳು. ಅಂದ್ರೆ ಈ ಭಜನೆಯನ್ನ ಇಲ್ಲಿಂದ ಪಂಡ್ರಾಪುರ ತನಕ ಕೂಡ ನಡ್ಕೊಂಡು ಹೋಗಿ ಮತ್ತು ಈಗಲೂ ಕೂಡ ಅವರ 83 ವರ್ಷ ಅವ್ರು ಈಗಲೂ ಕೂಡ ಭಜನೆಯನ್ನ ಅತ್ಯಂತ ಅದ್ಭುತವಾಗಿ ಎಲ್ಲರಿಗೂ ಕೂಡ ಹೇಳ್ಕೊಳ್ಳುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಮಮತಾ ಕುಮಾರ್ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ದೈವಜ್ಞ ಬ್ರಾಹ್ಮಣ ಸಮಾಜದವರು ಮತ್ತು ಅಲ್ಲಿಯ ಮಹಿಳಾ ಮಂಡಳಿ ಮತ್ತು ಆ ಭಜನೆಯ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಹಾಗೆ ವೀಣಾ ಬೆಳೆಯೂರವರು ಅವರು ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಈ ಧಾರ್ಮಿಕ ಇದಕ್ಕೆ ಈ ಹವ್ಯಕ ಆತ್ಮಬಂಧು ಒಕ್ಕೂಟಕ್ಕೆ ಪ್ರಾರಂಭವಾದ ದಿನಗಳಲ್ಲಿ ಅತ್ಯಂತ ಪೋಷಕರಾಗಿ ಅವರು ಇದಕ್ಕೆ ಕೈ ಜೋಡಿಸಂತ ವ್ಯಕ್ತಿ. ಹಾಗೆ ಕೆ. ಚಂದ್ರಪ್ಪ ಅಂತ ಹೇಳಿ ಹೊಸಕೇರಿಯವರು ಅತ್ಯಂತ ಹಿಂದುಳಿದ ವರ್ಗದವರು ಮತ್ತು ಸಾಯಿ ನಮ್ಮ ಅಲ್ಲಿ ಏನಿದೆ ಅದರ ಸಂಬಂಧಪಟ್ಟಂತೆ ಹೊಸಕೇರಿ ಶ್ರೀಧರ್ಪುರದಪ್ಪ ಅವರು ಸರ್ವರಿಗೂ ಕೂಡ ಭಜನೆಯನ್ನ ಹೇಳ್ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು. ಮತ್ತೆ ಗೋಪಿ ದೀಕ್ಷಿತ್ ಅಗ್ರಹಾರ ಅವರು ಕೂಡ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಧಾರ್ಮಿಕ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಮತ್ತು ಪ್ರಭಾ ಗೌಡ ಸಾರಸತ್ವ ಸಮಾಜದವರು. ಹೀಗೆ 12ನೇ ತಾರೀಕು ಕಾರ್ಯಕ್ರಮ ಇರುತ್ತೆ. ಅದಾದ ತಕ್ಷಣ ಸಭಾ ಕಾರ್ಯಕ್ರಮ ಆದ ತಕ್ಷಣ ಮಕ್ಕಳದ್ದು ಅವ್ರದ್ದು ಭಜನೆ ಸ್ಪರ್ಧೆ ಅಲ್ಲ, ಅವ್ರ ಮಕ್ಕಳುಗಳು ನಮ್ಮ ಏನಿಲ್ಲಿ ಶಾಂತಲಾ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಭೀಮನ್ ಕೋಣೆ ಆ ಮಕ್ಕಳ ತಂಡದಿಂದ ಹಿಡಿದು ಉಳಿದ ಬಂದಿರ್ತಕ್ಕಂಥ ಎಲ್ಲ 6 ತಂಡದ ಮಕ್ಕಳುಗಳು ಕೂಡ ಒಂದು 7:30 ತನಕ 7:30ರಿಂದ 8 ಗಂಟೆ ತನಕ ಆ ಭಜನಾ ಕಾರ್ಯಕ್ರಮಗಳು ನಡೆಯುತ್ತೆ. 8 ಗಂಟೆಯಿಂದ ಮತ್ತೆ ಭಜನಾ ಸ್ಪರ್ಧೆಗಳು ಅಂದ್ರೆ ರಾತ್ರಿ ಪಾಳೆ ಭಜನೆ ಏನು ಇದೆ ಅದು 19 ತಂಡ ಈಗ ರಾತ್ರಿ ಪಾಳೆಯದು ಬಂದಿದೆ, 29 ತಂಡ ಬೆಳಗ್ಗೆದು ಬಂದಿದೆ. ನಮ್ಮ ಪುರುಷ ತಂಡ ಒಟ್ಟು
60 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಭಜನಾ ಸ್ಪರ್ಧೆಯಲ್ಲಿ ಒಟ್ಟು 60 ತಂಡಗಳು ಭಾಗವಹಿಸ್ತಾ ಇದ್ದಾರೆ. ಮತ್ತು ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣವನ್ನ ನಿಗದ ಪೂರ್ವ ಶಾಸಕರಾಗಿರುವಂತಹ ಎಚ್ ಹಾಲಪ್ಪನವರು ಮಾಡ್ತಾ ಇದ್ದಾರೆ. ಮತ್ತು ಬಹುಮಾನ ವಿತರಣೆಯನ್ನ ಅಡಿಕೆ ಪ್ರವರ್ತಕರು ಮತ್ತು ದಾನಿಗಳಾಗಿರ್ತಕ್ಕಂಥ MNH ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಮಧುಕರ ನರಸಿಂಹ ಹೆಗ್ಡೆಯವರು ಮಾಡ್ತಾ ಇದ್ದಾರೆ. ಪ್ರಾಸ್ತಾವಿಕವಾಗಿ ಜೋಶಿ ಫೌಂಡೇಶನ್ ದಿನೇಶ್ ಕುಮಾರ್ ಜೋಶಿಯವರು ಮತ್ತು ಆಶಯ ನುಡಿಯನ್ನ TD ಮೇಘರಾಜ್ ನಗರಸಭೆ ಸದಸ್ಯರು ಮತ್ತು ದಿಕ್ಸೂಚಿ ಭಾಷಣವನ್ನ YA ದಂತಿ ರವೀಂದ್ರ ಪುಸ್ತಕದಲ್ಲಿ ಅವರು ಮಾಡ್ತಾರೆ. ಮತ್ತು ಅಧ್ಯಕ್ಷತೆಯನ್ನ ಅವತ್ತು ಸಿಂಗೇರಿ ಶ್ರೀಕರಣದ ಅಶ್ವಿನಿ ಕುಮಾರ್ ಅವರು ವಹಿಸ್ತಾರೆ. ಮತ್ತು ಮಾಮೂಲಿಯಂತೆ ಹಿರೇಮಗಳೂರು ಕಣ್ಣನ್ ಅವರು ಕೂಡ ಅವತ್ತು ವಹಿಸ್ತಾರೆ. ಅಭ್ಯಾಗತರಾಗಿ ಶ್ರೀಮತಿ ಸವಿತಾ ವಾಸು ನಗರಸಭೆ ಉಪಾಧ್ಯಕ್ಷರು ಮತ್ತು V ಮಹೇಶ್ ಆ ಹಿರಿಯಕ್ಕೆ ಸಂಬಂಧಪಟ್ಟಂತೆ ಶಂಕರಮಠ ಏನೋ ಆ ಭಾಗದಲ್ಲಿದೆ, ಅಲ್ಲಿಯ ನಗರಸಭೆ ಸದಸ್ಯರಾದಂತ ನಮ್ಮ V ಮಹೇಶ್ ಅವರು ಇದ್ದಾರೆ. ಹಾಗೆ ಗೌತಮ್ ಹಿರಿಯ ವಕೀಲರು ಮತ್ತು ಈಗ ರೋಟರಿ ಅಧ್ಯಕ್ಷ ಆಗಿರ್ತಕ್ಕಂಥ ಗೌತಮ್ ಅವರು ಇರ್ತಾರೆ. ಮತ್ತು ನಾರಾಯಣ ಮೂರ್ತಿ ಕಾನ್ಗೋಡ್ ಅವರು ನಮ್ಮ ಜೊತೆ ಎಲ್ಲಾ ಕಾರ್ಯಕ್ರಮಗಳು ಇರ್ತಕ್ಕಂಥ ನಾರಾಯಣಮೂರ್ತಿ ಅವರು ಇರ್ತಾರೆ. ಮತ್ತು ಸವಿತಾ ಶ್ರೀಕಾಂತ್ ನಮ್ಮ ಶಾರದಾ ಮಹಿಳಾ ಭಜನಾ ಮಂಡಳಿ ಮತ್ತು ಸಾಗರದಲ್ಲಿ ಯಾವುದೇ ಅಲ್ಲಿಯ ಮಠದಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೆ. ಮತ್ತು ಅವತ್ತಿನ ದಿವಸ ಕೂಡ 8 ಜನ ಅಂದ್ರೆ ನಮ್ಮ ಇಲ್ಲಿಯ ಭಜನಾ ಪೋಷಕರನ್ನ ಏನಿದ್ದಾರೆ ಅವರನ್ನ ಇದ್ ಮಾಡ್ತಾ ಇದ್ವಿ. ಶ್ರೀ ಮಂಜುನಾಥ್ ಹಾಲೇಸರ ಅಂತ ಹೇಳಿ ಅವರ ಇಡೀ ಕುಟುಂಬ ಅನೇಕ ವರ್ಷಗಳಿಂದ ಆ ಭಜನೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಲಲಿತಾ ನಾರಾಯಣ ಮೂರ್ತಿಯವರು ಮತ್ತು K ಗಣೇಶ್ ಅಂತ ಬೆಳಲ್ಮಟ್ಟಿ. ಬಹಳ ವಿಶೇಷ ಅಂದ್ರೆ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಸರ್ಕಾರಿ ನೌಕರ. ಆದ್ರೆ ಈ ಬೇಡ ಮನುಷ್ಯನಿಗೆ ಎಷ್ಟಿದ್ರು ಸಾಲದು ಅನ್ನೋಂಥದನ್ನ ಕೆಲಸಕ್ಕೆ VR ಕೊಟ್ಬಿಟ್ಟು ಅವ್ರ ಇಡೀ ಒಟ್ಟು ಕುಟುಂಬ, ಅವ್ರ ಮನೆಯಲ್ಲಿ ಒಬ್ರು ಸ್ಟಾಫ್ ನರ್ಸ್ ಶಶಿ ಅಂತ ಹೇಳಿ, ಅವರು ಡಾಕ್ಟರ್ ಆಗಬೇಕಾಯ್ತು, ಅನಿವಾರ್ಯ ಕಾರಣದಿಂದ ಆಗಿಲ್ಲ. ಅವರ ಮನೆಯವರು ಡೆಂಟಲ್ ಡಾಕ್ಟರ್. ಮತ್ತೆ ಗೋವನ್ನ ತಂದು ಅಂದ್ರೆ ಎಲ್ಲ ಯಾವ್ದೋ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅಲ್ಲಿ ಆ ಗೋವನ್ನು ನೋಡ್ತಾರೆ. ಆ ಗೋವನ್ನು ನೋಡಿದಾಗ ಅದು ಸಾಕಬೇಕು ಅನ್ನೋಂತ ಹಿಡ್ಕೊಂಡು ಕಾಗೋಡು ತಿಮ್ಮಪ್ಪ ಅವರಿಗೆ ಮಲೆನಾಡು ಲೋಹಿಯ ಕಾಗೋಡು ಎಂಬ ಬಿರುದು ನೀಡಿ ಗೌರವಿಸಲಾಗುತ್ತಿದೆ. ನವೆಂಬರ್ 1ರಂದು ಗಾಂಧಿನಗರ ಯುವಜನ ಸಂಘದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕಾಗೋಡು ತಿಮ್ಮಪ್ಪ ಅವರ ಕುರಿತು 30 ಪುಟಗಳ ಚಿಕ್ಕ ಕೃತಿ ಹಾಗೂ ಲೋಹದ ಪುತ್ಥಳಿ ನೀಡಿ ಗೌರವಿಸಲಾಗುತ್ತಿದೆ ಎಂದು ಗಾಂಧಿನಗರ ಯುವಜನ ಸಂಘದ ಅಧ್ಯಕ್ಷ ಸಂತೋಷ್ ಸದ್ಗುರು ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಧರ್ಮರಾಜ್, ರಾಘವೇಂದ್ರ, MN ಪ್ರಕಾಶ್, ದಿನೇಶ್ ರಾಮಪ್ಪ ಇನ್ನಿತರರು ಹಾಜರಿದ್ದರು. ನಾನು ಸಂತೋಷ, ನನ್ನ ಅಧ್ಯಕ್ಷ ಆಗಿದ್ದೀನಿ ಗಾಂಧಿನಗರ ಯುವಜನ ಸಂಘ. ನಮ್ಮ ಗಾಂಧಿನಗರ ಯುವಜನ ಸಂಘ 1976ರಲ್ಲಿ ಆರಂಭ ಆಗಿದ್ದು ಈಗ 2026ಕ್ಕೆ 50 ವರ್ಷಗಳನ್ನು ಪೂರೈಸಿದೆ. ಒಂದಿಷ್ಟು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಜಾನಪದ ಕೆಲಸಗಳನ್ನು ಮಾಡಿ ತನ್ನದೇ ಆದಂಥ ಒಂದು ಛಾಪನ್ನು ನಮ್ಮ ಸಂಘ ಮಾಡಿದೆ. ಅದಕ್ಕೆ 50 ವರ್ಷ ತುಂಬಿದೆ. ಈ 50 ವರ್ಷ ತುಂಬಿರೋ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ನಮ್ಮೂರಿನ ಜನರ ನಾಡಿ ಮಿಡಿತವನ್ನು ಅರ್ಥಂತ ನಾಯಕರು ಕಾಗೋಡು ತಿಮ್ಮಪ್ಪನವರ ಹುಟ್ಟುಹಬ್ಬ ನಾಳೆ ಇರುವುದರಿಂದ ನಮ್ಮ ಸಂಘದ ವತಿಯಿಂದ ಬಂಗಾರ ಬೆಳಗುವಂತ ನಾವು 50 ವರ್ಷ ಕಾರ್ಯಕ್ರಮ ಮಾಡುತ್ತಾ ಇರೋದ್ರಿಂದ ಕಾಗೋಡು ತಿಮ್ಮಪ್ಪಾಜಿಯವರಿಗೆ ನಮ್ಮೂರ ಲೋಹಿಯ ಅನ್ನೋ ಪ್ರಶಸ್ತಿಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್. ಲೋಹಿಯ ಚಿಂತನೆಗಳು ನಮಗೆ ಕಂಡಿದ್ದು ಕಾಗೋಡು ತಿಮ್ಮಪ್ಪಾಜಿಯವರ ಆ ಒಂದು ಚಿಂತನೆ ಅದು ಸಮ ಅಂತ ಅನಿಸ್ತಿತ್ತು. ಅದಕ್ಕೆ ನಮ್ಮೂರ ಲೋಹಿಯ ಅನ್ನೋ ಪ್ರಶಸ್ತಿಯನ್ನ ಗಾಂಧಿನಗರ ಯುವಜನ ಸಂಘದ 50 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ಅವರಿಗೆ ಪ್ರದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಪ್ರಶಸ್ತಿಯನ್ನ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಸಂದರ್ಭದಲ್ಲಿ ನಾವು ನೀಡ್ತೇವೆ. ಆ ಪ್ರಶಸ್ತಿ 30 ಪುಟಗಳ ಅವರ ಕುರಿತಾದ ಬರಹ ಮತ್ತು ಅವರ ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.